ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಳ್ತಕ್ಕಂಥದ್ದು ನಾವು ಜಿಮ್ಗೆ ಯಾಕೆ ಹೋಗ್ಬೇಕು ಅಂತ. ಸೊ ರೀಸೆಂಟಾಗಿ ಒಂದು ನಡೆದ ಘಟನೆ, ನನ್ನ ಸ್ನೇಹಿತನೊಬ್ಬ ಮೇಲಿಂದ ಜಾರಿ ಬೀಳ್ತಾನೆ. ಅವನಿಗೆ ಇಂಜುರಿ ಆಗುತ್ತೆ. ಸೊ ಹಾಸ್ಪಿಟಲ್ನಲ್ಲಿ ಕೂಡ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಹೋದಾಗ ತಿಳಿಯೋದೇನಂತಂದರೆ, ಡಾಕ್ಟರ್ ಹೇಳಿದರು, ನಿನ್ನ ಬೋನ್ಗಳೆಲ್ಲ ವೀಕ್ ಆಗಿವೆ. ಸೊ ನೀನು 3 to 4 months ಬೆಡ್ ರೆಸ್ಟ್ ಮಾಡಬೇಕು. ಆ್ಯಂಡ್ ಆ ಬೋನ್ಗೆ ಸ್ಟ್ರೆಂಗ್ತನ್ ಮಾಡೋಕ್ಕೆ ಅಡಿಷ್ನಲಿ ಕ್ಯಾಲ್ಶಿಯಮ್ದು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಕ್ಯಾಲ್ಶಿಯಮನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತಂದರೆ, ಬಿಕಾಸ್ ಹಿ ಡಿಡ್ ನಾಟ್ ಎನಿ ಎಕ್ಸಸೈಸಸ್ ಇನ್ ಪಾಸ್ಟ್ ಲೈಫ್. ಎಸ್, ಹೇಳ್ತಾ ಇದ್ವಿ ನಾವು ಕೂಡ, ಜಿಮ್ ಜಾಯಿನ್ ಆಗು, ಬಾ ನಮ್ಮ ಜೊತೆ ಎಕ್ಸಸೈಸ್ ಮಾಡೋ ಅಂತ. ಸೊ ನಾವು ಆಲ್ಮೋಸ್ಟ್ ನಮ್ಮ ನೆರೆಹೊರೆ ಅಂತಕ್ಕಂಥದ್ದು ಯಾರೋ ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ನಾವು ಸಜೆಸ್ಟ್ ಮಾಡ್ತೀವಿ ಜಿಮ್ಗೆ ಹೋಗಿ ಡಯಟ್ ಮಾಡಿ ಅಂತ. ಬಟ್ ಅದನ್ನು ಯಾರೂ ತಲೆಗೆ ಹಾಕೊಳ್ಳಲ್ಲ ಅಷ್ಟೇ. ಸೊ ಇಂಥ ಒಂದು ಏನಾದರೂ ಮೇಜರ್ ಇಂಜುರೀಸ್ ಆದಾಗ ಆವಾಗ ನಾವು ಯೋಚನೆ ಮಾಡತಕ್ಕಂಥದ್ದು ಆಗತ್ತೆ. ಸೊ ಜಿಮ್ ಯಾಕೆ ಮಾಡಬೇಕು ಅಂತಂದರೆ, ಅದೇ ನಮ್ಮ ಮೂಳೆಗಳನ್ನು ಅದು ಬಲಪಡಿಸುತ್ತೆ, ಸ್ನಾಯುಗಳನ್ನು ಬಲಪಡಿಸುತ್ತೆ. ಇದರಿಂದ ನಮ್ಮ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಏನೇ ಇಂಜುರೀಸ್ ಇರಲಿ, ಆ ಇಂಜುರಿಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ. ಬರೀ ಜಿಮ್ಗೆಲ್ಲ ಬರೀ ಬಾಡಿ ಬಿಲ್ಡ್ ಮಾಡೋರು ಮಾತ್ರ ಹೋಗಬೇಕು, ನಾರ್ಮಲ್ ಪೀಪಲ್ ಹೋಗಬಾರ್ದು ಅಂತ ಏನಿಲ್ಲ. ಎಲ್ಲರೂ ಕೂಡ ವ್ಯಾಯಾಮ ಮಾಡಬೇಕು. ಅದರಿಂದ ನಮ್ಮ ಬಾಡಿ ಸ್ಟ್ರೆಂಗ್ತನ್ ಆಗುತ್ತೆ. ಆಗಲೇ ಹೇಳಿದಾಗೆ ಇಂಜುರಿಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ಸೊ ನೀವು ವ್ಯಾಯಾಮನೇ ಮಾಡಲಿಲ್ಲ ಅಂತಂದರೆ ನಮ್ಮ ಬಾಡಿಗೆ ಅಡಾಪ್ಟೇಷನ್ ಇರೋದಿಲ್ಲ, ಬೋನ್ಗಳು ವೀಕ್ ಆಗುತ್ತೆ, ಮಸಲ್ಗಳು ವೀಕ್ ಆಗುತ್ತೆ. ಸೊ ಇಫ್ ಎನಿ ಇಂಜುರೀಸ್ ಹ್ಯಾಪನ್, we have to survive only.